ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರಿಯಪ್ಪ, DVG ವಾಯ್ಸ್, ನಿಮ್ಮದೇ ಧ್ವನಿ. ಇವತ್ತು ಒಂದು ಆ, ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಿಮ್ಮ ಮುಂದೆ ಕುಳಿತಿದ್ದೀನಿ. ಚರ್ಚೆ ಅನ್ನೋದಕ್ಕಿಂತಲೂ ಜೀವನದಲ್ಲಿ ಬಡವರು ಮಕ್ಕಳು ಬೆಳೆಬಡ್ದ ಸ್ವಾಮಿ. ಇದು KTJ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಸುನಿಲ್ ಅವರಿಗೆ. ಈಗ ನಾನೊಬ್ಬ ಹೋರಾಟಗಾರನಾಗಿ 27 ವರ್ಷದಿಂದ, ಯಾಕೆಂತ ಹೇಳಿದ್ರೆ ನನಗೀಗ 44 ವರ್ಷ, ಅತಿ ಚಿಕ್ಕ ವಯಸ್ಸಿನಿಂದ ಹೋರಾಟ ಮಾಡಿಕೊಂಡು ಬಡವರ ಜೊತೆನೇ ಬೆಳ್ಕೊಂಡು ಇವತ್ತಿಗೂ ಸಹ ಒಬ್ಬ ಸ್ಲಮ್ ಏರಿಯಾದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಒಂದು ಪ್ರಜಾಪ್ರಭುತ್ವ ಸ್ವಾಮಿ, ನಾವು ಇಷ್ಟಪಟ್ಟ ಹಾಗೆ ಬೇರೆಯವರಿಗೆ ಮೋಸ ಮಾಡದೆ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಜನರು ಕೊಡೋ ಒಂದು ಆಶೀರ್ವಾದದ ಮೇರೆಗೆ, ಜನರು ಕೊಡೋ ಒಂದು ಅನುದಾನದ ಆಶ್ರಯದಲ್ಲಿ ಯಾರಿಗೂ ಸಹ ಮೋಸ ಮಾಡದೆ ಜೀವನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ. ಅಂಥ ವ್ಯಕ್ತಿಯ ಮೇಲೆ ಒಂದು ರೌಡಿ ಶೀಟರ್ ಮಾಡಿ ನೀವೇನು ಕಿರೀಟ ಇಟ್ಕೋಬೇಕು ಅಂತ ಹೊರಟಿದ್ದೀರಾ? ಪೊಲೀಸ್ ವ್ಯವಸ್ಥೆಯ ಸುವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದೀರಾ ನೀವು. ಯಾಕೆ ನಾನು ತಪ್ಪು ಮಾಡಿದರೆ ನೀವು ಚಾರ್ಜ್ ಶೀಟಲ್ಲಿ ನಿಮಗೆ ಇಷ್ಟ ಬಂದಂಗೆ ಬರ್ಕೊತೀನಿ ಅಂತ ಹೇಳ್ತೀರಾ? ಅದು ನಿಮಗೆ ಹಕ್ಕಿದೆ ಸ್ವಾಮಿ, ಬರ್ಕೊಳ್ಳಿ. ಐ ಡೋಂಟ್ ನೋ, ನಾನು ನಿಮ್ಮ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ಲ. ಆದರೆ ಏನಿದು ರೌಡಿ ಶೀಟರ್ ಅಂತೆ? ಕರೆದ್ರೆ ನಾನು ಕೇಳಿರೋ ಪ್ರಶ್ನೆ ಇಷ್ಟೇ ಸ್ನೇಹಿತರೆ. ನಾಳೆ ಬೆಳಗ್ಗೆ 10:30ಕ್ಕೆ ನಗರದ SP ಆಫೀಸ್ ಮೇಡಮ್ ಹಾಗೂ IG ಸರ್ ಹತ್ರ, DYSP ಸಾಹೇಬ್ರ ಹತ್ರ, ದಾವಣಗೆರೆ ಜಿಲ್ಲಾಧಿಕಾರಿಗಳ ಹತ್ರ, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನ್ರವರ ನೇತೃತ್ವದಲ್ಲಿ ಹಾಗೂ ದಾವಣಗೆರೆ ಕನ್ನಡ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BG ಅಜಯ್ ಕುಮಾರ್ ಅವರ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ SG ಸೋಮಶೇಖರಣ್ಣನವರ ಸಂಯುಕ್ತ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇರುವ ಎಲ್ಲ ನನ್ನ ಕನ್ನಡ ಪರ ಹೋರಾಟಗಾರರು ಸಹ ಬಂದು ಸಾಥ್ ಕೊಡಿ. ಇಲ್ಲಿ ನಂದು ತಪ್ಪಿತ್ತು ಅಂದರೆ ಶಿಕ್ಷೆನ ಅನುಭವಿಸ್ಲಿಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ವ್ಯಕ್ತಿತ್ವದ ಬಗ್ಗೆ ದಾವಣಗೆರೆಯಲ್ಲೆಲ್ಲ, ಇಡೀ ಥ್ರೂಟ್ ಆಲ್ ಇಂಡಿಯಾದಲ್ಲೆಲ್ಲ ನನ್ನ ಸ್ನೇಹಿತರಿದ್ದೀರ. ಬಟ್ ನನ್ನ ವ್ಯಕ್ತಿತ್ವದ ಬಗ್ಗೆ ನಾನು ಆ ರೀತಿ ಮಾಡಿದ್ದೀನಿ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ಯಾರೂ ಬರಬೇಡಿ. ನನ್ನ ಮೇಲೆ ನಂಬಿಕೆ ಇದ್ದಂಥವ್ರು ಬನ್ನಿ. ಯಾಕೆ ಅಂತ ಹೇಳಿದ್ರೆ ಇದು ಆರೋಪ ಅಷ್ಟೇ. ಆರೋಪ ಮಾಡಿದ್ದಾರೆ ಅವರು. ಅವ್ರಿಗೆ ಹಕ್ಕಿದೆ, ಪೊಲೀಸ್ನವರಿಗೆ ರೌಡಿ ಶೀಟ್ರು ಮಾಡಲಿಕ್ಕೆ ಹಕ್ಕಿದೆ, ಮಾಡಿದ್ದಾರೆ. ಅದು ಆದಷ್ಟು ಬೇಗ ಸರ್ಕಾರಕ್ಕೂ ಸಹ ನಾನು ನಿನ್ನೆ ಒಂದು ಲೆಟ್ರ್ ಬರೆದಿದ್ದೀನಿ. ಪೊಲೀಸ್ ಅದು ಒಂಥರ ಪಡೆನೆ, ಅದು ಸಹ ಸಮಾಜದ ಜನರಿಗೋಸ್ಕರ ಇರಬೇಕಾಗಿರ್ತಕ್ಕಂಥ ಒಂದು ರಕ್ಷಾ ಕವಚ. ಅದು ಯಾರೋ ಕೆಲವೊಬ್ಬರು ಈ ಥರದ ವ್ಯಕ್ತಿಗಳು ಮಾಡಿದ ತಕ್ಷಣವೇ ಅದಕ್ಕೆ ಕಳಂಕ ತರ್ಬೋದು. ಕಳಂಕ ತಂದುಬಿಟ್ಟಿದ್ದಾರೆ, ಇನ್ನೂ ಜಾಸ್ತಿ ತರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅವ್ರು ಅನುಭವಿಸ್ಬೇಕಾಗುತ್ತೆ. ಇನ್ನು ಅವ್ರ ಮೇಲಿರ್ತಕ್ಕಂಥ ಆಫೀಸರ್ಸ್ಗಳಿಗೂ ಸಹ ಈ ವಿಚಾರ ಹೋಗಿಲ್ಲ ಅಂತ ಅನಿಸುತ್ತೆ. ನಾನು ADL ಅವ್ರಿಗೆ ಹಾಗೂ SST ಆಫೀಸ್ಗೆ ಎಲ್ಲ ಕಡೆಗೆ ಕೊಟ್ಟಿದ್ದೀನಿ. SP ಮೇಡಮ್ ಅವರಂತೂ ಇಲ್ಲಿವರೆಗೂ ಯಾವುದೇ ರೀತಿ ಆ್ಯಕ್ಷನ್ ತೊಗೊಂಡಿಲ್ಲ. IG ಸಾಹೇಬರು ಲೆವೆಲ್ಗೂ ಹೋಗಿದೆ. ಕಾರಣ ಇಷ್ಟೇ, DVG ವಾಯ್ಸ್ ಸುದ್ದಿವಾಹಿನಿಯಲ್ಲಿ ಏನು ಬರ್ತಾ ಇದೆ, ಪೊಲೀಸ್ ಬೀರ್ ರಿಪೋರ್ಟ್ಗಳಾಗಿರ್ಬೋದು, ಸತ್ಯದ ವರದಿಗಳಾಗಿರ್ಬೋದು, ಪೊಲೀಸ್ ಡೈರಿ ಅಂತ ಏನು ಕಾನ್ಸೆಪ್ಟ್ ಬಂದಿದೆ, ಅದು ಮೋಸ್ಟ್ಲಿ ಈ ಸುನಿಲ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಸತ್ಯವನ್ನು ಬಿಚ್ಚಿಡುವ ಈ ಒಂದು ಮಾಧ್ಯಮವನ್ನು ತುಳಿಲಿಕ್ಕೆ ಅಥವಾ ಬಡವರು ಮಕ್ಕಳು ತುಳಿಲಿಕ್ಕೆ ಅಂತಲೇ ಹುಟ್ಟಿರಬೇಕು ಅನಿಸುತ್ತೆ ಆ ಸುನಿಲ್. ಅದಕ್ಕೋಸ್ಕರ ಬರುವಂಥವ್ರು, ನನ್ನ ಮೇಲೆ ನಂಬಿಕೆ ಇಟ್ಟು ಬರುವಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು, ಸತ್ಯ ಗೆಲ್ಲಬೇಕು ಅಂತ ಹೇಳಿದ್ರೆ ಸತ್ಯವನ್ನು ಹೇಳುವಂಥವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾಳೆ ಬೆಳಗ್ಗೆ 10:30ಕ್ಕೆ SP ಆಫೀಸ್, 10:30ರಿಂದ 11 ಗಂಟೆ ಒಳಗಡೆ ಮೇಡಮ್ ಅವ್ರು ಬರೋದು ಸಹ ಅದೇ ಸಮಯಕ್ಕೆ. ಹಾಗಾಗಿ ಮೊದಲು ಅವ್ರಿಗೆ ಕೊಟ್ಟು ಆಮೇಲೆ IG ಸಾಹೇಬ್ರಿಗೆ ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಒಂದು ಸಿದ್ಧಾಂತ ಇದೆಯಲ್ಲ,
ಆ ಒಂದು ಸಂವಿಧಾನಾತ್ಮಕವಾಗಿ ನಮ್ಮ ಹೋರಾಟವನ್ನು ನಾವು ಮಾಡಲೇಬೇಕು. ಅವ್ರು ಏನು ಮಾಡ್ತಾರೆ ಅವ್ರು ಮಾಡಲಿ. ಬಟ್ ಒಂದಂತೂ ಸತ್ಯ, ನಾನು ಯಾವುದೇ ಕಾರಣಕ್ಕೂ ಆ ವಿಚಾರಕ್ಕೆ ಸಂಬಂಧವಿಲ್ಲ. ಸುಮ್ಮನೆ ಮಾಡಿರೋದು ಸತ್ಯ. ಈ ಒಂದು ಪ್ರಕರಣದಲ್ಲಿ ನಿನ್ನೆ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಅಶ್ವಥ್ ಸರ್ ಹತ್ರಕ್ಕೆ ಈದ್ ಮಿಲಾದು ಹಾಗೂ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ರೌಡಿ ಶೀಟರ್ಗಳೆಲ್ಲ ಹೋಗ್ಬೇಕಲ್ಲ, ಹಾಗೆ ಹೋಗಿದ್ದೆ. ಅವರೂ ಸಹ ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಕಾರಣ ಇಷ್ಟೇ, ನಾನು ಯಾವ ಅಧಿಕಾರಿ ಹತ್ರಕ್ಕೆ ರಫಾಗಿ ಮಾತಾಡಿದ್ರು ಕರಿಯಪ್ಪನ ಒಳ ಮನಸ್ಸನ್ನು ತಿಳ್ಕೊಂಡು ಅವರು ಬಹಳ ಚೆನ್ನಾಗಿ ಕ್ಲಿಯರಾಗಿ ಹೇಳಿದ್ದಾರೆ. ದಯವಿಟ್ಟು ಅವರು ನನ್ನ ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ, ಅವರು ಸಹ ಹೇಳಿದ್ದಾರೆ. ಆದರೆ ಬಟ್ ಒಂದು ಸತ್ಯ ಏನಪ್ಪ ಅಂತ ಹೇಳಿದರೆ, ನನ್ನ ಇದುವರೆಗೂ ಯಾವುದೇ ರೀತಿ ಕೇಸ್ಗಳಿಲ್ಲ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅವೆಲ್ಲ ಅಲ್ಲ, ಈ ಥರ ಯಾರನ್ನೋ ಹೊಡೆದ್ಬಿಟ್ಟು ರೌಡಿಯಾಗಿ ಅಥವಾ ಏನೋ ಇರ್ತಾವೆ ಅವು, ಚುಚ್ಚೋದು, ಗುಂಪು ಘರ್ಷಣೆ, ಅದು ಯಾವ ರೀತಿಯೂ ಸಹ ನಾನು ಮಾಡಿಲ್ಲ. ಆ ರೀತಿಯಾಗಿ ಕೇಸ್ಗಳಿಲ್ಲ. ಹಾಗಾಗಿ ನಮ್ಮ ದಂಡಾಧಿಕಾರಿಗಳು ಅದನ್ನು ಡಿಸ್ಮಿಸ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಳೆ ಎಲ್ಲರೂ ಬಂದು ನಮಗೆ ಸಹ ಹೇಳಿ, ಯಾರೂ ಸಹ ಇಲ್ಲಿ ತಿಳಿದವರಿಲ್ಲ, ಬುದ್ಧಿವಂತರಿಲ್ಲ, ದಡ್ರಿಲ್ಲ ಅಂತ ಅನ್ನೋದಕ್ಕಿಂತಲೂ ಸಮಾಜದಲ್ಲಿ ನಾವು ಯಾರಾದರೂ ಪ್ರಶ್ನೆ ಮಾಡೋದಕ್ಕೆ ನಿಂತರೆ ನಮ್ಮನ್ನು ತುಳಿಯುವಂಥ ಪ್ರಯತ್ನವನ್ನು ಇಂಥ ಸುನಿಲ್ ಅಂತ ವ್ಯಕ್ತಿಗಳು ತುಳಿಯೋದಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ. ಇಂಥ ಸಮಯದಲ್ಲಿ ತಾವೆಲ್ಲ ಸಂಘಟನೆಯ, ನಾನು ಇಲ್ಲಿ ಒಂದು ಸಂಘಟನೆ ಎರಡು ಸಂಘಟನೆ ಹೆಸರು ಹೇಳ್ತಾ ಇಲ್ಲ, ಟೋಟಲ್ ನಾನು ಸುಮಾರು ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯವ್ರಿಗೂ ಗೊತ್ತು. ಯಾಕಂದರೆ ಸುಮಾರು ವರ್ಷದಿಂದ ನಾನು ಅವ್ರ ಹೆಸರುಗಳನ್ನ ಹೇಳದೇ ಇರ್ಬೋದು. ಅವರ ಒಂದು ಅಂಡರ್ಸ್ಟ್ಯಾಂಡಿಂಗು, ಹೋರಾಟ ಮಾಡುವಂಥ ಮನೋಭಾವ ಇದೆಯಲ್ಲ, ಆ ಮನೋಭಾವದ ಜೊತೆಗೆ ನಾನು ಇದನ್ನು ಮಾಡ್ಕೊತ ಬಂದಿರೋನು. ಅವ್ರ ಹತ್ರ ಫ್ರೆಂಡ್ಶಿಪ್ ಆಗಿ ಒಂದು ಕುಟುಂಬದ ರೀತಿಯಲ್ಲಿ ಇಲ್ಲಿ ಪಕ್ಷದ ಪರವಾಗಿ ಮಾಡ್ತಾ ಇಲ್ಲ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಪರವಾಗಿ ಮಾಡ್ತಾ ಇಲ್ಲ, ಯಾವುದೇ ಒಂದು ಸತ್ಯದ ಪರ ಮಾತಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕರಿಯಪ್ಪನ ಸಪೋರ್ಟಿವ್ ಬಂದರೆ ಪೊಲೀಸ್ ಏನೋ ಮಾಡಿಬಿಡುತ್ತೆ. ಪೊಲೀಸ್ ಇರೋದು ಜನರನ್ನ ಕಾಯಕ್ರಿ. ಯಾರೂ ಸಹ ಮಿಸ್ಗೈಡ್ ಮಾಡ್ಕೋಬೇಡಿ. ನಾನು ಮಾಡಿರೋದ್ದಲ್ಲಿ ನಂದೇನಾದರೂ ತಪ್ಪಿದ್ರೆ ಶಿಕ್ಷೆಯನ್ನು ಕಾನೂನೇ ಕೊಡುತ್ತೆ, ನ್ಯಾಯಾಂಗನೇ ಕೊಡುತ್ತೆ ಅಂತ ಹೇಳ್ತಾ, ನಾಳೆ ಬೆಳಗ್ಗೆ 11 ಗಂಟೆಗೆ SP ಆಫೀಸ್ ಹತ್ರ ನನ್ನ ಪರ ಬರ್ತಕ್ಕಂಥ ವ್ಯಕ್ತಿಗಳು ಸಹ ಬಂದು ಸಪೋರ್ಟ್ ಮಾಡಿ. ಎಲ್ರಿಗೂ